ಚಿದಂಬರಮಿಂದ ಹೊರಟ್ವಿ ವೇಲಂಗಾಣಿ ಕಡೆಗೆ. ವೇಲಂಗಾಣಿಯಲ್ಲಿ ಚರ್ಚ್ನ ನೋಡ್ಕೊಂಡು ರಾಮೇಶ್ವರಂಗೆ ಹೋಗಿ ನೈಟ್ ಸ್ಟೇ ಆದ್ವಿ ಅಲ್ಲಿ. ಇವಾಗ ಊಟ ಮಾಡ್ಕೊಂಡು ಹೊರಟ್ವಿ. ಟಿಫನ್ ಮಾಡಿ ಹಲೋ ಸಂಜೆ ಇವತ್ತು ಇವಾಗ ನಾವು ಊಟ ಮಾಡ್ಕೊಂಡು ಬಂದ್ವಿ. ಆಮೇಲೆ ಬಂದು ಇವಾಗ ಕರೆಕ್ಟಾನೆ ಮಾಡ್ಬಿಟ್ಟಿದ್ದೀನಿ. ಅಕ್ಕ ಸಾಡಿ ಅಂದ್ಬಿಟ್ಲು ಮುಚ್ಕೊಡಕ್ಕೆ ಹೋಗಿ. ಆಮೇಲೆ ಸಿಗ್ತೀವಿ. ಚರ್ಚ್ ನೋಡ್ಕೊಂಡು ಬರಬೇಕಾದ್ರೆ ಪರಿ ಹತ್ರ ಫೋನ್ ಕೊಟ್ಟಿದ್ದೆ, ಅದನ್ನ ಕಳ್ದಾಕ್ಬಿಟ್ಟೋಳೆ ಅಂದರೆ ಆ ಸೀಟ್ ಕವರ್ ಒಳಗೆ ಇಟ್ಬಿಟ್ಟು ಮರ್ತೋಗ್ಬಿಟ್ಟಿದ್ಲು ಅವ್ರ ಅಪ್ಪ, ಅದಕ್ಕೆ ಬೈತವ್ರೆ. ಇವತ್ತು ನಾವು ವೇಲಂಗಾಣಿಗೆ ಹೋಗಾಗ ಹಂಗೆ ಚರ್ಚ್ ನೋಡ್ಕೊಂಡು ಹೋದ್ವಿ. ಚರ್ಚ್ ನೋಡ್ಕೊಂಡು ಹೋದ್ವಾ, ಹಂಗೆ ಐಸಿಮ್ ಇತ್ತು, ಕಲರ್ ಐಸಿಮ್. ಅದಕ್ಕೆ ಯಾರು ಹುಚ್ಚು ಇದ್ದಿದ್ದ, ಅದಕ್ಕೆ
ಅದೇ ನಿಂದು ಅದ್ರಿಂದ ಇದನ್ನ ಅಲ್ಲಿ ಕೊಟ್ಟಿರೋದು ಮರ್ತ್ಬಿಟ್ಟವಳಲ್ಲ, ಇಟ್ಬಿಟ್ಟು ಅದೆಲ್ಲ ಇಟ್ಬಿಟ್ಟು ಬಾಯ್. ಥೂ. ನಾವೆಲ್ಲೂ ನಿಂತಿಲ್ವಲ್ಲ, ಅರ್ಥ ಆಯ್ತಾ? ನಿಂತಿರಲ್ಲ ಇಟ್ಬಿಟ್ಟು ಅಂತ ಭಯ ಇತ್ತು, ಅದೇ ಇತ್ತು ಅಷ್ಟೇ. ಇಲ್ಲಿರೋದು ಅಷ್ಟೇ. ಇವ್ರು ಜಿಪ್ತಿದ ಹಂಗೆ ನಾನೆಲ್ಲ ಮಾಡಿ ಸಮುದ್ರನೇ ಕಾಣುತ್ತೆ ನಾವು ಚರ್ಚ್ಗೆ ಅನ್ಕೊಂಡೆ. ಆದ್ರೂ ಅದು ಹೆಂಗೆ ಚೆತ್ತು ತೋರಿಸಿಲ್ವ? ಎಷ್ಟು ಮೀಟರ್ ಐತೆ? 100 ಮೀಟರ್. ಅಲ್ಲಿ ಆ ಬ್ರಿಡ್ಜಿಂದ ಇರೋದೆಲ್ಲ ಸಮುದ್ರನೇ, ಅದರಿಂದ ಇರೋದೆಲ್ಲ ಸಮುದ್ರ. ಆ ಕಡೆ ಚೂರು ಮುಂದೆ ಹೋಗ್ಬೇಕು ಹಿಂಗೆ. ಅದು ಇಲ್ಲಿವರೆಗೂ ಬಂದೈತಲ್ಲ ಸುನಾಮಿ 17 ನಾನು ಹೇಳ್ತಿರೋದು. ಅದು ವಿಡಿಯೋ ಹಾಕಿದ್ರೆ ಗೊತ್ತಾಯ್ತದೆ. ನೋಡಿ ಮನೆಗೆ ಬಂದು ಯೂಟ್ಯೂಬಲ್ಲಿ ಹೆಂಗೆ ಬಂದೈತೆ ಅಂತ ನೋಡಿ. ಮರಳು ಇಲ್ಲಿ ಗಂಟ ಅದೇ.